ಕರ್ಣಂಗೇರಿಯ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಮತ್ತು ರಥೋತ್ಸವ ಮೇ 6ರಂದು ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಜರುಗಲಿದೆ ಎಂದು ದೇವಾಲಯದ ಟ್ರಸ್ಟಿ ಜಿ. ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 6 ಗಂಟೆಗೆ ದೇವಾಲಯದ ಧ್ವಜಾರೋಹಣದ ಮೂಲಕ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ. 6:30ಕ್ಕೆ ಗಣಪತಿ ಹೋಮ, 7:30ಕ್ಕೆ ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ, ನಂತರ ತೀರ್ಥಸ್ನಾನ ನಡೆಯಲಿದೆ. ಬೆಳಿಗ್ಗೆ 9:20ಕ್ಕೆ ಕಳಶ ಪೂಜೆ, ನೈವೇದ್ಯ, ಪ್ರಸಾದ ಹಾಗೂ ಮಹಾ ಮಂಗಳಾರತಿ ನಡೆಯಲಿದೆ ಎಂದರು. 11:45ಕ್ಕೆ ದೇವಿಯ ರಥೋತ್ಸವ ದೇವಾಲಯದ ಆವರಣದ ಸುತ್ತ ಸಾಗಲಿದೆ. ನಂತರ ತುಲಾಭಾರ, ತಲೆಮುಡಿ ತೆಗೆಯುವುದು, ತೀರ್ಥಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ ಮತ್ತು ಮಂಗಳಾರತಿ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಅನ್ನದಾನ, 12:30ಕ್ಕೆ ತಾಯಿಯ ದರ್ಶನ, ಸಂಜೆ 6 ಗಂಟೆಗೆ ದೇವಾಲಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೀಪಾಲಂಕಾರ ಜರುಗಲಿದೆ. ರಾತ್ರಿ 9 ಗಂಟೆಗೆ ಅನ್ನದಾನ ಸೇವೆ, ದೇವಿಯ ದರ್ಶನ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಬೇಕಾಗಿ ಕೇಳ್ಕೊಳ್ತಿದ್ವಿ. ಅದೇ ರೀತಿ ಅವತ್ತಿನ ಕಾರ್ಯಕ್ರಮ ಏನಂದರೆ ಶ್ರೀ ದೇವಿಯ ಪೂಜೆ ಕಾರ್ಯಕ್ರಮಗಳು ತಾರೀಕು 6/5/2025 ಮಂಗಳವಾರದಂದು ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದೆ. 6:30ರಿಂದ ಗಣಪತಿ ಹೋಮ, ಬೆಳಗ್ಗೆ 7:30ಕ್ಕೆ ದೇವಿಯ ಅಭಿಷೇಕ, ಹೂವಿನ ಅಲಂಕಾರ, ನಂತರ ತೀರ್ಥಸ್ನಾನ, 9 ಗಂಟೆಗೆ ಕಳಸ ಪೂಜೆ, ನೈವೇದ್ಯ, ಪ್ರಸಾದ ಹಾಗೂ ಮಹಾಮಂಗಳಾರತಿ. ಹಗಲು 11:45ಕ್ಕೆ ಶುಭ ಕಾಲದಂದು ದೇವಿಯ ರಥೋತ್ಸವ ದೇವಾಲಯದ ಆವರಣದ ಸುತ್ತಲೂ ನಡೆಯಲಿದೆ. ಸಹದ್ರಿ ಭಕ್ತಾದಿಗಳು ದೇವಾಲಯ ರಥೋತ್ಸವಕ್ಕೆ ಎಳೆಯಲು ಸಹಕರಿಸುವುದು. ನಂತರ ತುಲಾಭಾರ, ತಲೆಮುಡಿ ತೆಗೆಯುವುದು, ತೀರ್ಥಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ ಮತ್ತು ಮಂಗಳಾರತಿ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಅನ್ನದಾನ, 12:30ಗೆ ತಾಯಿಯ ದರ್ಶನ, ಸಂಜೆ 6 ಗಂಟೆಗೆ ದೇವಾಲಯದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೀಪದ ಅಲಂಕಾರ, 9:30ಗೆ ಅನ್ನದಾನ ಸೇವೆ, ದೇವಿಯ ದರ್ಶನ ಹಾಗೂ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಹಾಗೂ ಸಿಡಿಮದ್ದಿನ ಕಾರ್ಯಕ್ರಮಗಳು ನಡೆಯುತ್ತದೆ. ಧರ್ಮದರ್ಶಿಗಳಾದ ಗೋವಿಂದ ಸ್ವಾಮಿ ಮಾತನಾಡಿ, ರಥೋತ್ಸವದಂದು ಗೃಹ ಸಚಿವ ಡಾ. ಜಿ. ಪರಮೇಶ್ವರ್, ಶಾಸಕ ಡಾ. ಮಂತರಗೌಡ ಪಾಲ್ಗೊಳ್ಳಲಿದ್ದಾರೆಂದರು. ತಾಯಿ ರಾಜೇಶ್ವರಿ ಜಾತ್ರೆ ಮೇ ತಿಂಗಳು 6ನೇ ತಾರೀಕು ನಡೀತದೆ. ಜಾತ್ರೆ ಜೊತೆಗೆ ರಥೋತ್ಸವ ಕೂಡ ನಡೀತದೆ. ಹಾಗೆ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಸದಸ್ಯರುಗಳು ಅಂದರೆ ಕಿರಣ್ ಕುಮಾರ್, ಸಜಿನು ವಸ್ತೇವ್ ಹಾಗೂ ನಮ್ಮ ಸದಸ್ಯರಾದ ಚಿಮ್ಮಿ ದೇವರು, ಆಯಾ ಜೊತೆಯವರ ಭಕ್ತರು ಕೂಡ, ಆಮೇಲೆ ತುಷಾರ್ ಇದ್ದಾರೆ. ಇದರಿಂದ ಆಮೇಲೆ ನಾನು ಸೂಕ್ಷ್ಮವಾಗಿ ನಮಗೆ ಈ ವಿಷಯ ತಿಳಿಸ್ತೀನಿ. ತಾವೆಲ್ಲರೂ ತಾಯಿಯ ಜಾತ್ರೆಗೆ ಬಂದು ತಾಯಿಯ ಆಶೀರ್ವಾದ ಪಡೆದು ಎಲ್ಲ ಭಕ್ತಾದಿಗಳು ಬರಬೇಕಂತ ಕೇಳಿ ನಾನು ಈ ಒಂದು ಸಣ್ಣ ಸೂಕ್ಷ್ಮವಾಗಿ ಮಾತಾಡ್ತೀನಿ ಮತ್ತು ಬಾಕಿಯವರು ತಿಳಿಸ್ತಾರೆ ವಿಷಯ. ರಥೋತ್ಸವ 6ನೇ ತಾರೀಕು ಅದು ವಿಶೇಷ ಏನಂದರೆ, ರಥೋತ್ಸವ ದಿವಸ ಯಾರೆಲ್ಲ ಭಕ್ತಾದಿಗಳು ರಥನ ಎಳಿಬೇಕು, ಆ 8-7 ದಿವಸ ಶುದ್ಧವಾಗಿ ಇರಬೇಕು. ಹಾಗೆ ಬಿಳಿ ಪಂಚೆ ಹಾಗೂ ಕೆಂಪು ವೇಲ್ ಅದನ್ನು ಒದಿಸ್ಬೇಕು. ಅದರಲ್ಲಿ ವಿಶೇಷ ಏನಂದರೆ, ಒಂದು 14 ವಯಸ್ಸು ಕೆಳಗಿರೋರು ಹೆಣ್ಮಕ್ಳಲ್ಲಿ ಕಳಸ ಹೊರ್ತಾರೆ. ಇದು ವಿಶೇಷ. ಒಂದು 50ರಿಂದ 100 ಹೆಣ್ಮಕ್ಳು ರಥ ಎಳೆಯಬೇಕಾದ್ರೆ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಹೀಗಾಗಿ ನಾವು ದೇವಾಲಯದಿಂದ ಕೇಳ್ಕೊಳ್ಳೋದೇನೆಂದರೆ, ಹೆಚ್ಚಿನ ಸಂಖ್ಯೆಯಾಗಿ ಬಂದು ನಮ್ಮ ರಾಜರಾಜೇಶ್ವರಿ ದೇವಾಲಯದ ಒಂದು ವಾರ್ಷಿಕೋತ್ಸವ ಒಂದು ಶುಭವಾಗಲಿ ಅಂತ ಕೇಳ್ಕೊಳ್ತೀವಿ. ಈ ವರ್ಷದ ಜಾತ್ರಾ ಮಹೋತ್ಸವವು 6ನೇ ತಾರೀಕಿಗೆ ಮೇ ತಿಂಗಳಲ್ಲಿ ನಡೆಯಲಿದ್ದು, ತಾಯಿಯ ದಿವ್ಯ ದರ್ಶನಕ್ಕೆ, ಆಶೀರ್ವಾದಕ್ಕೆ ಸರ್ವ ನಾಡಿನ ಸಮಸ್ತ ಜನರು ಆಗಮಿಸಿ ದೇವಿಯ ಆಶೀರ್ವಾದಕ್ಕೆ ಭಾಜನರಾಗಬೇಕು ಅಂತ ಈ ಮೂಲಕ ದೇವಸ್ಥಾನದ ವತಿಯಿಂದ ನಾನು ತಮ್ಮೆಲ್ಲರನ್ನು ಕೋರಿಕೊಳ್ತೇನೆ. ಹಾಗೆಯೇ ಪತ್ರಕರ್ತ ಮಿತ್ರರು ಸಹ ಆಗಮಿಸಿ ದೇವರ ಕಾರ್ಯಕ್ಕೆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಮತ್ತೊಮ್ಮೆ ನಮ್ಮೆಲ್ಲರನ್ನು ಕೇಳುತ್ತಾ
ದೇವಾಲಯದ ಟ್ರಸ್ಟಿ ಎಚ್ ಸಚಿನ್ ವಾಸುದೇವ್, ಟ್ರಸ್ಟಿ ಡಿ ದಿಶಾಂತ್ ಈ ಸಂದರ್ಭ ಪಾಲ್ಗೊಂಡಿದ್ದರು.